ಹಾವು ಸಾಯಲ್ಲ ಕೋಲ್ಮುರಿಯಲ್ಲ ಅನ್ನೋ ರೀತಿಯ ರಾಜಕಾರಣ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಅದು ನಿಲ್ತಾ ಇಲ್ಲ. DCM ಹಾಗೂ ಸಿಎಂನ ತಂಡವಾಗಿ ಬೇರೆ ಬೇರೆಯವರು ಭೇಟಿ ಆಗ್ತಾ ಇದ್ದಾರೆ ಆಯಾ ಕಾಂಗ್ರೆಸ್ ಪಕ್ಷದ ಶಾಸಕರು. ಇನ್ನೊಂದು ಕಡೆ ಪಂಚರಾಜ್ಯ ಚುನಾವಣೆ ಕಾಂಗ್ರೆಸ್ ಹಾಗೂ BJP ಎಲ್ಲರೂ ಕೂಡ ಭರ್ಜರಿ ತಯಾರಿನ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಆಫ್ ಅನೌನ್ಸ್ ಆಗ್ಬಿಟ್ಟಿದೆ ಎಲೆಕ್ಷನ್ನು. ತಮಿಳ್ನಾಡು ಗೆಲ್ಲಬೇಕು ಅನ್ನೋದು NDA ಲೆಕ್ಕಾಚಾರ, ಕೇರಳ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ UDF ಲೆಕ್ಕಾಚಾರ, ಪಶ್ಚಿಮ ಬಂಗಾಳ ಗೆಲ್ಲಬೇಕು ಅನ್ನೋದು BJP ಲೆಕ್ಕಾಚಾರ. ಈಗ ನಡೀತಾ ಇದೆ. ಅಸ್ಸಾಂನ ಗೆಲ್ಲೇಬೇಕು ಅನ್ನೋದು DK ಶಿವಕುಮಾರ್ ಅವರ, ಪ್ರಿಯಾಂಕಾ ಗಾಂಧಿ ಅವ್ರ ಲೆಕ್ಕಾಚಾರಗಳು. ಸೊ ಇದೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿದೆ. ಎಲ್ಲರೂ ಕೂಡ ಸ್ವಾಗತ. ನಾನು ಶಿವಕುಮಾರ್. ಬಜೆಟ್ ಅಧಿವೇಶನದ ನಡುವೆಯೇ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಬೆಳವಣಿಗೆ ನಡೀತಾ ಇದೆ. ವಿಧಾನಸೌಧ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ 16ಕ್ಕೂ ಹೆಚ್ಚು ಹಿರಿಯ ಶಾಸಕರು ಭೇಟಿ ಮಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ಕನಿಷ್ಠ 20 ಹಿರಿಯ ಶಾಸಕರಿಗೆ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಭೋಜನ ವಿರಾಮದ ಸಮಯದಲ್ಲಿ ಸಿಎಂ ಭೇಟಿಯಾಗಿರ್ತಕ್ಕಂಥ ಶಾಸಕರು 3ಕ್ಕೂ ಹೆಚ್ಚು ಬಾರಿ ನಾವು MLA ಆಗಿದ್ದೇವೆ, ಹೀಗಾಗಿ ನಮಗೂ ಅವಕಾಶ ನೀಡಿ ಎಂಬ ಆಗ್ರಹ ಮುಂದಿಟ್ಟಿದ್ದಾರೆ. ಶಾಸಕರಾದ NA ಹ್ಯಾರಿಸ್, ಸಂಪನ್ಗೌಡ ಬಾದರ್ಲಿ, ಬಾಲಕೃಷ್ಣ, ನಾರಾಯಣಸ್ವಾಮಿ, ಅಶೋಕ್ ಪಟ್ಟಣ್, ಯಶವಂತರಾಯಗೌಡ ಪಾಟೀಲ್, ತನ್ವೀರ್ ಸೇಠ್, ರಾಘವೇಂದ್ರ ಹಿಟ್ನಾಳ್ ಸೇರಿ ಹಿರಿಯ ನಾಯಕರು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಸಚಿವ ಸಂಪುಟ ವಿಚಾರವಾಗಿ ಸ್ವತಃ ನಾನೇ ದೆಹಲಿಗೆ ಹೋಗ್ತೇನೆ, ಉಪಚುನಾವಣೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇನೆ, ಆ ವೇಳೆ ನಿಮ್ಮ ಆಗ್ರಹವನ್ನು ವರಿಷ್ಠರ ಗಮನಕ್ಕೆ ತರೋದಾಗಿ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಹಾಗೂ ಉಪಚುನಾವಣೆ ಬಳಿಕ ಸಂಪುಟ ಪುನರ್ರಚನೆ ಮಾಡುವ ಭರವಸೆಯನ್ನು ಕೂಡ ಸಿಎಂ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ಬಳಿಕ ಮಂತ್ರಿಮಂಡಲ ಪುನರ್ರಚನೆ ವೇಳೆ ಸಂಪುಟ ಪುನರ್ರಚನೆ ಮಾಡುವುದಾಗಿ ಹೈಕಮಾಂಡ್ DCM ಹೇಳಿದ್ರು. ಅದರಂತೆ ನೀವು ಪುನರ್ರಚನೆ ಮಾಡಬೇಕು, ಹೀಗಂತ ಮಾಗಡಿ ಶಾಸಕ ಬಾಲಕೃಷ್ಣ ಆಗ್ರಹಿಸಿದ್ದಾರೆ. 3 ಬಾರಿ ಅಥವಾ ಅದಕ್ಕಿಂತಲೂ ಹೆಚ್ಚು ಬಾರಿ ಗೆದ್ದಿರುವ 40ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ವಿ. ನಮ್ಮಲ್ಲಿರುವ 40 ಶಾಸಕರಲ್ಲಿ 20 ಮಂದಿಗೆ ಸಂಪುಟದಲ್ಲಿ ಸ್ಥಾನ ನೀಡಿ, ಯಾರನ್ನಾದರೂ ಮಾಡಿ ಪರವಾಗಿಲ್ಲ, ಆದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡಿ. ನಾವೆಲ್ಲ ಸೇರಿ ಇಂದು ಮನವಿನ ಸಲ್ಲಿಸಿದ್ದೇವೆ. ಉಪಚುನಾವಣೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆದ ಬಳಿಕ ಹೈಕಮಾಂಡ್ ಭೇಟಿ ಮಾಡೋದಾಗಿ ತೀರ್ಮಾನಿಸಿದ್ದೇವೆ. ನಾವು ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಆ ವಿಚಾರ ನಮ್ದಲ್ಲ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದರು. ಇದೇ ವೇಳೆ ಶಾಸಕ ಹ್ಯಾರಿಸ್ ಕೂಡ ಪ್ರತಿಕ್ರಿಯಿಸಿದ್ದು, ನಮ್ಮ ಮಾತುಗಳನ್ನು ಅವರ ಎದುರು ಇಟ್ಟಿದ್ದೇವೆ, ಕೊಟ್ಟಿರುವ ಮಾತಿನಂತೆ ನಡೆಯಬೇಕೆಂದು ಕೇಳಿದ್ದೇವೆ. ಬೈ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಜೊತೆ ಮಾತನಾಡೋದಾಗಿ ಸಿಎಂ ಹೇಳಿದ್ದಾರೆ ಅಂತ ಹ್ಯಾರಿಸ್ ಕೂಡ ತಿಳಿಸಿದರು. ಹೌದು, ಸಂಪುಟ 2.5 ವರ್ಷ ಆದಮೇಲೆ ಚೇಂಜ್ ಆಗಬೇಕಾಗಿತ್ತು. 2025 ಡಿಸೆಂಬರಿಂದ ಚರ್ಚೆ ಇತ್ತು, ನವೆಂಬರ್ ಡಿಸೆಂಬರಿಂದ. ಬಟ್ DK ಶಿವಕುಮಾರ್ ಹಠ ಏನು ಅಂದರೆ, ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನ ಕೊಡಿ, ಆವಾಗಲೇ ಪುನರ್ರಚನೆ, ನೀವೀಗ ಚೇಂಜ್ ಮಾಡಿದ್ರೆ ಆಗಲ್ಲ ಅಂತ ಸುತಾರಾಮ್ DK ಶಿವಕುಮಾರ್ ಅದಕ್ಕೆ ಒಪ್ತಾ ಇಲ್ಲ. ಯಾಕೆಂದರೆ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋದು DK ಶಿವಕುಮಾರ್ ಹಠ ಮತ್ತು ಪಟ್ಟು. ಹೈಕಮಾಂಡ್ ಹೀಗಾಗಿ ಇಕ್ಕಟ್ಟು ಅನ್ನೋಕ್ಕಿಂತ ನಿರ್ಧಾರ ಮಾಡೋ ತಾಕತ್ತಿಲ್ಲ ಅಂತ ಕೆಲವರು ಟೀಕೆ ಮಾಡ್ತಾರೆ ಅವ್ರನ್ನ. ಸೊ ನೋಡ್ಬೇಕು, ಹೈಕಮಾಂಡ್ ಈ 5 ಸ್ಟೇಟ್ ಎಲೆಕ್ಷನ್ ಆದಮೇಲೆ ಕೂಡ ನಿರ್ಧಾರ ತಗೋತಾರ ಅಂತ ಕಾದು ನೋಡಬೇಕು. ಉಪಚುನಾವಣೆಗೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ. ಕಾಂಗ್ರೆಸ್ನಿಂದ ಸ್ಪರ್ಧೆಗಾಗಿ ದಿವಂಗತ HY ಮೆಟ್ಟಿ ಕುಟುಂಬದಲ್ಲಿಯೇ ಗುದ್ದಾಟ ನಡೀತಾ ಇದೆ. ತಂದೆಯ ನಿಧನದ ಹಿನ್ನೆಲೆ ತೆರವಾಗಿರುವ ಕ್ಷೇತ್ರಕ್ಕೆ ಕಿರಿಯ ಮಗಳು ಮಹಾದೇವಿ ಮಟ್ಟಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಗೊಂದಲ ಬಗೆಹರಿಸಲು ಸಿಎಂ ಸಿದ್ದರಾಮಯ್ಯ ಮೇಟಿ ಮಕ್ಕಳಿಗೆ ಬುಲಾವ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಮೇಟಿ, ಬಾಯಕ ಮೇಟಿ, ಉಮೇಶ್ ಮೇಟಿ, ಮಹಾದೇವಿ ಮೇಟಿ ನಾಳೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಮಹಾದೇವಿ ಮೇಟಿ, ನನಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತೇನೆ, ಇಲ್ಲದಿದ್ದರೆ ಬಂಡಾಯ ಸ್ಪರ್ಧೆ ಖಚಿತ, ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಸೋದಾಗಿ ಹೇಳಿದ್ದಾರೆ. ನಮ್ಮ ತಂದೆಯವರು ಆಪ್ತನಿಂದ ಕ್ಷೇತ್ರ ಹಾಳಾಗಿದೆ, ಆ ಆಪ್ತರನ್ನ ಮಟ್ಟ ಹಾಕಲು ನನ್ನಿಂದ ಸಾಧ್ಯ. ಆತ ನನ್ನ ಹೆಸರು ಕೆಡಿಸಿ ಮೇಟಿಯವರಿಗೆ 3 ಜನ ಮಕ್ಕಳು ಎಂದು ಸಿಎಂಗೆ ಮಾಹಿತಿ ನೀಡಿದ್ದಾನೆ. ಕ್ಷೇತ್ರದಲ್ಲಿ ಆತನ ಹಸ್ತಕ್ಷೇಪ ಅತಿಯಾಗಿದ್ದು, ಆ ಕಾರಣ ನಾನು ಅಖಾಡಕ್ಕೆ ಇಳಿತಿದ್ದೇನೆ. ಮೊನ್ನೆ ಸಿಎಂ ಮತ್ತು DCM ಬಾಗಲಕೋಟೆಗೆ ಬಂದಾಗಲೂ ಅವ್ರ ಜೊತೆ ಮಾತನಾಡಿದ್ದೇನೆ. ನಾನು ಆಕಾಂಕ್ಷಿ ಎಂಬ ವಿಚಾರ ಅವರಿಗೆ ಅದಾಗಲೇ ತಿಳಿಸಿರೋದಾಗಿ ಮಹಾದೇವಿ ಮೇಟಿ ಹೇಳಿದ್ದಾರೆ. ಸಿಎಂ ಹಾಗೂ ಮೇಟಿಯವರ ಆಪ್ತ ಒಳೆಬಸು ಶೆಟ್ಟರ್ ಹೆಸರು ಕೇಳದೆ ಮಹಾದೇವಿ ಮೇಟಿ ಗುಡುಗಿದ್ದಾರೆ. ರಾಜ್ಯಸಭೆ ಚುನಾವಣೆ ವೇಳೆ ಹರಿಯಾಣದಲ್ಲೂ ಬಿಜೆಪಿ ಖರೀದಿ ಪಾಲಿಟಿಕ್ಸ್ ಮುಂದಾಗಿತ್ತಂತೆ, ಹೀಗಂತ BK ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತಲಾ 1 ಸೀಟು ಬಂದಿದೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸಬೇಕೆಂದು ಗುಜರಾತ್ನ ಉಪಮುಖ್ಯಮಂತ್ರಿ ಬಂದಿದ್ರು. ಟನ್ ಗಟ್ಟಲೆ ಹಣ ತಂದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ತಲಾ 20 ಕೋಟಿ ಆಫರ್ ಕೊಟ್ಟಿದ್ರು. ಮೊದಲು ಆಪರೇಷನ್ ಕಮಲ ವೋಟ್ ಚೋರಿ ಮಾಡ್ತಿದ್ರು, ಆದ್ರೀಗ ಖರೀದಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ನಮ್ಮ ಶಾಸಕರನ್ನ ಶಿಮ್ಲಾಗೆ ಕರೆದುಕೊಂಡು ಹೋಗಿದ್ವಿ. ಅಲ್ಲೂ ಕೂಡ ಗುಜರಾತ್, ದೆಹಲಿ, ಉತ್ತರ ಪ್ರದೇಶದಿಂದ ಬಂದ ಮೋದಿ ಶಾ ಶಿಷ್ಯರು ಇಲ್ಲ ಸಲ್ಲದ ಆಮಿಷಗಳನ್ನ ಕೊಟ್ಟಿದ್ರು. ದಲಿತ ಅಭ್ಯರ್ಥಿ ಗೆಲ್ಲಬಾರದೆಂದು ಮೋದಿ ಶಾ ನಿರಂತರ ಪ್ರಯತ್ನ ಮಾಡಿದ್ರು ಹಾಗೂ 4 ಶಾಸಕರ ಮತಗಳನ್ನು ಅನರ್ಹ ಆಗುವಂತೆ ಮಾಡಿದ್ರು. ಆದರೆ 32 ಶಾಸಕರು ಕಾಂಗ್ರೆಸ್ ಪರ ನಿಂತು ದಲಿತ ಅಭ್ಯರ್ಥಿನ ಆಯ್ಕೆ ಮಾಡಿದ್ರು. ಇದೊಂದು ಐತಿಹಾಸಿಕ ಜಯ. 2016, 2018ರಲ್ಲೂ ಇದೇ ರೀತಿ ಷಡ್ಯಂತ್ರ ಮಾಡಿದ್ರು.
ಬಳಿಕ ರಾತ್ರಿ 2 ಗಂಟೆಗೆ ಫಲಿತಾಂಶ ಘೋಷಣೆ ಮಾಡಿದರು. ನಾನು ಟ್ರಬಲ್ ಶೂಟರ್ ಅಲ್ಲ, ಟ್ರಬಲ್ ಮೇಕರ್ ಕೂಡ ಅಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಈ ಹಿಂದೆಯೂ ಹರಿಯಾಣ ಉಸ್ತುವಾರಿ ವಹಿಸಿದ್ದೆ, ಈಗಲೂ ವಹಿಸಿದ್ದೇನೆ ಅಷ್ಟೇ ಅಂತ ಹರಿಪ್ರಸಾದ್ ಹೇಳಿದರು. ಕರೆಕ್ಟ್, ಅವರು ಟ್ರಬಲ್ ಶೂಟರು ಅಲ್ಲ, ಟ್ರಬಲ್ ಮೇಕರೂ ಅಲ್ಲ, ಅವ್ರ ಕಾರ್ಯಕರ್ತ ಅಷ್ಟೇ. MLC ಆಗಿದ್ದಾರೆ. ಈಗ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅನುಭವಿಸಿದ್ದಾರೆ. ಬಟ್ ಅವ್ರು ಹೇಳಿದಂಗೆ ಟ್ರಬಲ್ ಶೂಟರ್, ಟ್ರಬಲ್ ಮೇಕರ್ ಎರಡೂ ಅಲ್ಲ ಅವರ ಪ್ರಕಾರ. ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ NDA ಗೆದ್ದರೆ ತಮಿಳುನಾಡು ಉಪಮುಖ್ಯಮಂತ್ರಿ ಹುದ್ದೆಯನ್ನು ತಮಿಳಗ ವೆಟ್ರಿ ಕಳಗ ಮುಖ್ಯಸ್ಥ ವಿಜಯ್ ಅವರಿಗೆ ಬಿಜೆಪಿ ನೀಡಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಪ್ರಸ್ತಾವಿತ ಸೀಟು ಹಂಚಿಕೆ ಒಪ್ಪಂದದ ಭಾಗವಾಗಿ TVKಗೆ ಸುಮಾರು 80 ಸ್ಥಾನಗಳನ್ನು ನೀಡಲು ತೀರ್ಮಾನಿಸಿದೆ ಎನ್ನಲಾಗಿದೆ. ಈ ಮಧ್ಯೆ ಎರಡೂ ಪಕ್ಷಗಳ ನಡುವಿನ ಮಾತುಕತೆಗಳು ಚುನಾವಣೆಗೆ ಮುಂಚಿತವಾಗಿ ಅಂತಿಮ ಹಂತಕ್ಕೆ ಬಂದಿವೆ ಎಂದು ಮೂಲಗಳು ತಿಳಿಸಿವೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಮತ ಹಂಚಿಕೆಯಲ್ಲಿನ ಸಣ್ಣ ಬದಲಾವಣೆಗಳು ತಮಿಳುನಾಡು ರಾಜ್ಯದಲ್ಲಿ ಚುನಾವಣಾ ಲೆಕ್ಕಾಚಾರಗಳನ್ನು ಬದಲಾಯಿಸಬಹುದು. ಮಾತುಕತೆಗಳಲ್ಲಿ ಪ್ರಮುಖ ಅಂಶವಾಗಿ ಉಳಿದಿರುವ ಮುಖ್ಯಮಂತ್ರಿ ಹುದ್ದೆ ಮೇಲೂ ವಿಜಯ್ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ನಟ ರಾಜಕಾರಣಿ ವಿಜಯ್ ಮತ್ತು ಅವರ ಪಕ್ಷವನ್ನು NDA ಜೊತೆ ಸೇರಿಸಿಕೊಳ್ಳಲು ಬಿಜೆಪಿ ಸಂಘಟಿತ ಪ್ರಯತ್ನ ನಡೆಸ್ತಾ ಇದೆ. ವಿಜಯ್ ಅವರ ಬಗ್ಗೆ ಬಿಜೆಪಿಗೆ ಇರುವ ಆಸಕ್ತಿಯು ಅವರಿಗಿರುವ ಅಪಾರ ಅಭಿಮಾನಿಗಳ ಸಂಖ್ಯೆಗೆ ಸಂಬಂಧಿಸಿದ್ದಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಶೇಕಡ 2 ಮತಗಳು ಸಹ ಗೆಲುವಿನ ದಿಕ್ಕನ್ನು ಬದಲಾಯಿಸಬಹುದು ಎಂದು ಬಿಜೆಪಿ ನಾಯಕರು ಭಾವಿಸಿದ್ದಾರೆ. ಒಟ್ಟಿನಲ್ಲಿ ತಮಿಳುನಾಡಿನ ವಿಧಾನಸಭೆ ಚುನಾವಣಾ ಅಖಾಡ ರಣರೋಚಕ ತಿರುವು ಪಡೆಯುವ ಹಂತದಲ್ಲಿದೆ. ಬಟ್ ವಿಜಯ್ ಇದಕ್ಕೆ ಒಪ್ಕೋತಾರ ಅಂದರೆ ಅವರ ಪಾರ್ಟಿಯವರು ಇದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಕಾದು ನೋಡಬೇಕಷ್ಟೇ. ಮೂವರು ಕಾಂಗ್ರೆಸ್ ಶಾಸಕರನ್ನ ಪಕ್ಷದಿಂದಲೇ ಅಮಾನತು ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಒಡಿಶಾದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದತ್ತೇಶ್ವರ್ ಹೋತಾ ಅವರಿಗೆ ಮತ ಹಾಕುವ ಬದಲು ಬಿಜೆಪಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರೇ ಪರ ಮತ ಚಲಾಯಿಸಿ ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಸಹಾಯ ಮಾಡಿದ್ದಕ್ಕಾಗಿ ಅಮಾನತು ಮಾಡಲಾಗಿದೆ. ಸನ್ಕಾ ಮುಂಡಿಯಾ, ರಮೇಶ್ ಚಂದ್ರ ಜೈನ, ಮೋಹನದ ದಶರಥಿ ಗೋಮಾಂಗೋ ಮತ್ತು ಬಾರಾಮತಿ ಕಟಕ್ನ ಸೋಫಿಯಾ ಫಿರ್ದೋಸ್ ಅವರನ್ನ ಅಮಾನತು ಮಾಡಲಾಗಿದೆ. ಅಡ್ಡ ಮತದಾನದಿಂದ ಕಾಂಗ್ರೆಸ್ ಸೋಲಿಗೆ ಕಾರಣರಾದ ಬಂಡಾಯ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ಗೆ ದ್ರೋಹ ಮಾಡಿದವರು ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಎಂದು ಒಡಿಶಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ಒಡಿಶಾ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಭಕ್ತ ಚರಣ್ ದಾಸ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಈ ಶಾಸಕರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಈ ನಿರ್ಧಾರದ ಬಗ್ಗೆ ಪಕ್ಷದ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಲಾಗಿದೆ ಎಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಕಾಬೂಲ್ನ ಒಮೀದ್ ವ್ಯಸನ ಮುಕ್ತ ಚಿಕಿತ್ಸಾ ಕೇಂದ್ರದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿದ್ದು 400ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಈ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಇದೊಂದು ಅಮಾನವೀಯ ಮತ್ತು ಹೇಡಿತನದ ಕೃತ್ಯ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಸೇನಾ ನೆಲೆ ಅಲ್ಲದ ಜಾಗದಲ್ಲಿ ನಡೆದ ಈ ದಾಳಿಯಲ್ಲಿ ಅನೇಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದೊಂದು ಹೇಡಿತನದ ಮತ್ತು ಅಕ್ಷಮ್ಯ ಹಿಂಸಾಚಾರ. ಯಾವುದೇ ಕಾರಣಕ್ಕೂ ಸೇನಾ ಗುರಿ ಎಂದು ಸಮರ್ಥಿಸಲಾಗದ ಸ್ಥಳದಲ್ಲಿ ನಡೆದ ಈ ದಾಳಿಯಲ್ಲಿ ದೊಡ್ಡ ಸಂಖ್ಯೆಯ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದಾಳಿಯನ್ನು ಪಾಕಿಸ್ತಾನವು ಒಂದು ನರಮೇಧಕ್ಕೆ ಸೇನಾ ಕಾರ್ಯಾಚರಣೆ ಹಾಗೂ ನ್ಯಾಯಸಮ್ಮತ ಸೇನಾ ಕಾರ್ಯಾಚರಣೆ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಕ್ರಿಮಿನಲ್ ಕೃತ್ಯದ ಅಪರಾಧಿಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು. ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಭಾರತವು ತೀವ್ರ ಸಂತಾಪ ಸೂಚಿಸುತ್ತದೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸುತ್ತದೆ ಮತ್ತು ಈ ದುರಂತದ ಕ್ಷಣದಲ್ಲಿ ಅಫ್ಘಾನಿಸ್ತಾನದ ಜನರೊಂದಿಗೆ ಭಾರತ ನಿಲ್ಲುತ್ತದೆ. ನಾವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ನಮ್ಮ ಅಚಲ ಬೆಂಬಲವನ್ನು ಪುನರುಚ್ಚರಿಸುತ್ತೇವೆ ಎಂದು ಭಾರತದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಿಸಲು ಯತ್ನಿಸುವಂತೆ ಭಾರತಕ್ಕೆ ಫಿನ್ಲ್ಯಾಂಡ್ ಕರೆ ನೀಡಿದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಶಾಂತಿ ಏರ್ಪಡಿಸಿ ಬಿಕ್ಕಟ್ಟು ಶಮನಗೊಳಿಸಲು ಭಾರತ ಮಧ್ಯಸ್ಥಿಕೆ ವಹಿಸಲಿ ಎಂದು ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಸಲಹೆ ನೀಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುತ್ತಿದ್ದ ಅಲೆಕ್ಸಾಂಡರ್ ಸ್ಟಬ್ ಯುದ್ಧ ನಿಲ್ಲಲು ಭಾರತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕರೆ ನೀಡಿರುವ ಸಂಗತಿಯನ್ನು ಉಲ್ಲೇಖಿಸಿದ್ದಾರೆ. ನಮಗೀಗ ಯುದ್ಧ ವಿರಾಮ ಬೇಕಿದೆ, ಇದರಲ್ಲಿ ಭಾರತ ಭಾಗಿಯಾಗಬಹುದಾ ಎನ್ನುವ ಕುತೂಹಲ ಇದೆ. ಬಿಕ್ಕಟ್ಟು ಶಮನಗೊಳಿಸಲು ಯುದ್ಧ ವಿರಾಮ ಏರ್ಪಡುವಂತೆ ಜೈಶಂಕರ್ ಕರೆ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ಭಾರತ ಹೆಚ್ಚಿನ ದೇಶಗಳೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಂಡಿದೆ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಈ 3 ದೇಶಗಳೊಂದಿಗೆ ಭಾರತ ಉತ್ತಮ ಸಂಬಂಧ ಇದೆ. ಯಾರೊಂದಿಗೆ ಬೇಕಾದರೂ ಮಾತುಕತೆ ನಡೆಸುವ ಸ್ಥಿತಿಯಲ್ಲಿ ಭಾರತ ಇದೆ. ಇರಾನ್ ಜೊತೆ ಎಸ್ ಜೈಶಂಕರ್ ಮತ್ತು ನರೇಂದ್ರ ಮೋದಿ ಸಂಪರ್ಕದಲ್ಲಿದ್ದಾರೆ. ಯುದ್ಧ ನಿಲ್ಲಿಸಲು ಭಾರತದ ಮಧ್ಯಸ್ಥಿಕೆ ಬೇಕಾಗಿದೆ ಎಂದು ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಹೇಳಿದ್ದಾರೆ. ಇರಾನ್ನ ಪ್ರಭಾವಿ ನಾಯಕ ಹಾಗೂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಇಸ್ರೇಲ್ ರಕ್ಷಣಾ ಸಚಿವ ಕಾಟ್ಸ್ ಈ ಹತ್ಯೆಯನ್ನು ಖಚಿತಪಡಿಸಿದ್ದಾರೆ. ಇಸ್ರೇಲ್ ದೇಶದ ಭದ್ರತೆಗೆ ಸವಾಲು ಹಾಕುವ ಅಥವಾ ಇಸ್ರೇಲ್ ವಿನಾಶಕ್ಕೆ ಸಂಚು ರೂಪಿಸುವ ಯಾವುದೇ ನಾಯಕರು ನಮ್ಮ ಗುರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಟೆಹರಾನ್ನಲ್ಲಿ ನಡೆದ ಈ ದಾಳಿಯು ಇರಾನ್ನ ಆಡಳಿತ ವ್ಯವಸ್ಥೆಗೆ ದೊಡ್ಡ ಆಘಾತ ನೀಡಿದೆ. ಅದರಲ್ಲೂ ಸುಪ್ರೀಂ ಲೀಡರ್ ಖಮೇನಿ ಅವರ ಸಾವಿನ ನಂತರ ಇರಾನ್ನ ರಕ್ಷಣೆ ಮತ್ತು ರಾಜತಾಂತ್ರಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಲಾರಿಜಾನಿ ಅವರ ಹತ್ಯೆಯು ಈ ಪ್ರದೇಶದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ನಾಂದಿಯಾಡಿದೆ.
ಹಾಗೂ ಅರಬ್ ರಾಷ್ಟ್ರಗಳಲ್ಲಿನ ಆತಂಕದ ವಾತಾವರಣ ಹೆಚ್ಚಾಗಿದೆ. ಮಾಧ್ಯಮ ವರದಿಗಳ ಪ್ರಕಾರ ಇಸ್ರೇಲಿ ರಕ್ಷಣಾ ಪಡೆಗಳು ಲಾರಿಜಾನಿ ಅವರು ವಾಸ್ತವ್ಯ ಹೂಡಿದ ಸುರಕ್ಷತೆಯ ಮನೆಯನ್ನು ಪತ್ತೆ ಹಚ್ಚಿ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆಸಿವೆ. ಈ ದಾಳಿ ಎಷ್ಟು ಪ್ರಬಲವಾಗಿತ್ತೆಂದರೆ ಲಾರಿಜಾನಿ ಅವರಿದ್ದ ಕಟ್ಟಡ ಸಂಪೂರ್ಣವಾಗಿ ನೆಲಸಮವಾಗಿದೆಯಂತೆ. ಕಳೆದ ಕೆಲವು ದಿನಗಳಿಂದ ಇಸ್ರೇಲ್ ತನ್ನ ಗುಪ್ತಚರ ಸಂಸ್ಥೆಗಳ ಮೂಲಕ ಲಾರಿಜಾನಿ ಚಲನವಲನದ ಮೇಲೆ ನಿಗಾ ಇಟ್ಟಿತ್ತು. ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ IDF ಪಡೆಗಳು ನಿನ್ನೆ ಮಧ್ಯರಾತ್ರಿ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿವೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯುದ್ಧ ಆರಂಭವಾಗಿ 18 ದಿನ ಕಳೆದರೂ ಕದನ ವಿರಾಮದ ಬಗ್ಗೆ ಯಾರೂ ಮಾತನಾಡುತ್ತಲೇ ಇಲ್ಲ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ನ ಮಿಲಿಟರಿಯ ವಕ್ತಾರ ಇಬ್ರಾಹಿಂ ಜೋಲ್ಫಗರಿ ಬಹಿರಂಗ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯುದ್ಧದ ಪರಿಣಾಮಗಳು ಏನು ಎನ್ನುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿರ್ಧಾರ ಮಾಡುವುದಲ್ಲ, ಯುದ್ಧ ಭೂಮಿಯಲ್ಲಿ ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ಯುದ್ಧ ಆರಂಭಿಸಿದೆ, ಅಂತ್ಯ ಯಾವಾಗ ಮಾಡಬೇಕು ಎನ್ನುವುದನ್ನು ನಾವು ನಿರ್ಧರಿಸ್ತೇವೆ. ಇಡೀ ನಮ್ಮ ದೇಶ ಇದೇ ಭಾವನೆಯನ್ನು ಹೊಂದಿದೆ. ಇದು ನಮ್ಮ ಕಡೆಯಿಂದ ಅವರಿಗೆ ಕಳುಹಿಸುತ್ತಿರುವ ಸಂದೇಶವಾಗಿದೆ. ಯುದ್ಧದ ಅವಧಿಯನ್ನು ನಾವು ನಿರ್ಧರಿಸ್ತೇವೆ ಎಂದು ಹೇಳಿದ್ದಾರೆ. ಇನ್ನು ನೆರೆಹೊರೆಯ ರಾಷ್ಟ್ರಗಳನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಇಬ್ರಾಹಿಂ ಜೋಲ್ಫಗರಿ, ನಮ್ಮ ನೆರೆಯ ದೇಶಗಳನ್ನು ನಾವು ಗುರಿಯಾಗಿಸುತ್ತಿಲ್ಲ, ಬದಲಿಗೆ ಇರಾನ್ ಮೇಲೆ ದಾಳಿ ಮಾಡಲು ಬಳಸಲಾಗುತ್ತಿರುವ ದೇಶಗಳ ಸೇನಾ ನೆಲೆಗಳು ನಮ್ಮ ಟಾರ್ಗೆಟ್ ಎಂದು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.